ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಿಯಮಿತವಾಗಿ ಹಣ್ಣುಗಳನ್ನು ಸೇವಿಸುವುದರಿಂದಾಗುವ ಪರಿಣಾಮವೇನು? ಆಪ್ಷನ್ಸ್ ಎ, ಮೆದುಳಿನ ರಕ್ಷಣೆ, ಬಿ, ಸೌಂದರ್ಯ ವೃದ್ಧಿ, ಸಿ, ಆಯಸ್ಸು ಹೆಚ್ಚಳ, ಡಿ, ರೋಗಮುಕ್ತಿ. ಸರಿಯಾದ ಉತ್ತರ ಆಪ್ಷನ್ ಎ, ಮೆದುಳಿನ ರಕ್ಷಣೆ. ಹಣ್ಣುಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಸ್ಮರಣ ಶಕ್ತಿ ಮತ್ತು ಅರಿವಿನ ಕಾರ್ಯವನ್ನು ಸುಧಾರಿಸುವಲ್ಲಿ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಈ ಪ್ರಯೋಜನವು ಹಣ್ಣುಗಳಲ್ಲಿರುವ ಉತ್ಕರ್ಷಣ ನಿರೋಧಕಗಳಿಂದ ಬರುತ್ತದೆ. ಇದು ಮೆದುಳನ್ನು ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸುತ್ತದೆ. ಇದು ಮೆದುಳಿನ ವಯಸ್ಸಾಗುವಿಕೆ ಮತ್ತು ಸ್ಮರಣ ಶಕ್ತಿಯ ಕುಸಿತವನ್ನು ವೇಗಗೊಳಿಸುತ್ತದೆ. ಎರಡನೇ ಪ್ರಶ್ನೆ, ಯಾವ ವಿಟಮಿನ್ಸ್ ಕೊರತೆಯಿಂದ ಹಲ್ಲಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್ ಎ, ವಿಟಮಿನ್ ಇ, ಬಿ, ವಿಟಮಿನ್ B6, ಸಿ, ವಿಟಮಿನ್ B12, ಡಿ, ವಿಟಮಿನ್ ಕೆ. ಸರಿಯಾದ ಉತ್ತರ ಆಪ್ಷನ್ ಸಿ, ವಿಟಮಿನ್ B12. ಹಲ್ಲುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ವಿಟಮಿನ್ ಎ, ವಿಟಮಿನ್ B12, ವಿಟಮಿನ್ ಸಿ ಮತ್ತು ವಿಟಮಿನ್ ಡಿ ಎಂಬ 4 ರೀತಿಯ ವಿಟಮಿನ್ಗಳ ಕೊರತೆಯಿಂದ ಉಂಟಾಗುತ್ತದೆ. ಹಲ್ಲಿನ ಆರೋಗ್ಯಕ್ಕೆ ವಿಟಮಿನ್ B12 ಬಹಳ ಮುಖ್ಯ. ಇದು ಹಲ್ಲನ್ನು ದುರ್ಬಲಗೊಳಿಸುವ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ. ಆಹಾರದಲ್ಲಿ ಕೆಂಪು ಮಾಂಸ, ಮೀನು, ಮೊಟ್ಟೆ, ಹಾಲು ಮತ್ತು ಇತರ ಡೈರಿ ಉತ್ಪನ್ನಗಳನ್ನು ಸೇವಿಸಲು ಪ್ರಾರಂಭಿಸಬೇಕು. ಅಣಬೆಗಳನ್ನು ವಿಟಮಿನ್ B12 ರ ಉತ್ತಮ ಮೂಲವೆಂದು ಪರಿಗಣಿಸಲಾಗಿದೆ. ಇವುಗಳೆಲ್ಲವೂ ಹಲ್ಲಿನ ಆರೋಗ್ಯಕ್ಕೆ ಅತ್ಯಗತ್ಯ. ಮೂರನೇ ಪ್ರಶ್ನೆ, ಹಿಂದೂ ಮಹಾಸಾಗರಕ್ಕೆ ಭಾರತದ ಹೆಸರನ್ನು ಏಕೆ ಇಡಲಾಗಿದೆ? ಆಪ್ಷನ್ಸ್ ಎ, ಕೇಂದ್ರ ಬಿಂದು, ಬಿ, ಹೆಚ್ಚು ಕರಾವಳಿ ಪ್ರದೇಶ, ಸಿ, ದೊಡ್ಡ ಸಾಗರ, ಡಿ, ಆಕಾರ. ಸರಿಯಾದ ಉತ್ತರ ಆಪ್ಷನ್ ಬಿ, ಹೆಚ್ಚು ಕರಾವಳಿ ಪ್ರದೇಶ. ಹಿಂದೂ ಮಹಾಸಾಗರವು ಭಾರತದ ಹೆಸರನ್ನು ಹೊಂದಿರುವ ಏಕೈಕ ಸಾಗರವಾಗಿದೆ. ಭಾರತವು ಪೂರ್ವ ಮತ್ತು ಪಶ್ಚಿಮ ಏಷ್ಯಾದ ನಡುವಿನ ಕೇಂದ್ರ ಬಿಂದುದಲ್ಲಿದೆ. ಅಂದರೆ ಭಾರತವು ದಕ್ಷಿಣ ಏಷ್ಯಾದಲ್ಲಿ ಬರುತ್ತದೆ. ಹೀಗಾಗಿ ಹಿಂದೂ ಮಹಾಸಾಗರದಲ್ಲಿ ಭಾರತ ಹೊಂದಿರುವಷ್ಟು ಉದ್ದದ ಕರಾವಳಿಯನ್ನು ಬೇರೆ ಯಾವುದೇ ದೇಶ ಹೊಂದಿಲ್ಲ. ಅದಕ್ಕಾಗಿಯೇ ಪ್ರಾಚೀನ ಕಾಲದಿಂದಲೂ ಸಾಗರದ ತಲೆಯಲ್ಲಿರುವ ಆಯಾಕಟ್ಟಿನ ಸ್ಥಳಕ್ಕಾಗಿ ಈ ಹೆಸರನ್ನು ನೀಡಲಾಗಿದೆ. ನಾಲ್ಕನೇ ಪ್ರಶ್ನೆ, ಲೈಂಗಿಕ ಕ್ರಿಯೆ ಯಾವುದರೊಂದಿಗೆ ಸಂಬಂಧವನ್ನು ಹೊಂದಿದೆ? ಆಪ್ಷನ್ಸ್ ಎ, ರೋಗನಿರೋಧಕ ಶಕ್ತಿ, ಬಿ, ದೈಹಿಕ ಆರೋಗ್ಯ, ಸಿ, ಮಾನಸಿಕ ಸ್ವಾಸ್ಥ್ಯ, ಡಿ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಲೈಂಗಿಕ ಕ್ರಿಯೆಯು ಮಾನವನ ಭಾವನಾತ್ಮಕ ಬಾಂಧವ್ಯ, ದೈಹಿಕ ಆರೋಗ್ಯ, ಮಾನಸಿಕ ಸ್ವಾಸ್ಥ್ಯ ಮತ್ತು ಸಂತಾನೋತ್ಪತ್ತಿ ವ್ಯವಸ್ಥೆಯೊಂದಿಗೆ ನೇರವಾಗಿ ಸಂಬಂಧಿಸಿದೆ. ಇದು ಕೇವಲ ದೈಹಿಕ ಸುಖಕ್ಕೆ ಸೀಮಿತವಾಗಿಲ್ಲದೆ ವ್ಯಕ್ತಿಗಳ ನಡುವಿನ ಪ್ರೀತಿ ಮತ್ತು ನಂಬಿಕೆಯನ್ನು ಗಟ್ಟಿಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಮತ್ತು ಲೈಂಗಿಕ ಕ್ರಿಯೆ ರೋಗನಿರೋಧಕ ಶಕ್ತಿಯೊಂದಿಗೆ ವಿಶೇಷವಾದ ಸಂಬಂಧವನ್ನು ಹೊಂದಿದೆ. ವಿಶೇಷವಾಗಿ ಲೈಂಗಿಕ ಕ್ರಿಯೆ ನಡೆಸುವುದರಿಂದ ತಮ್ಮ ದೇಹದಲ್ಲಿ ಇಮ್ಯುನೋಗ್ಲಾಬ್ಯುಲಿನ್ ಎ ಪ್ರಮಾಣವನ್ನು ಹೆಚ್ಚಿಸಬಹುದು. ಇಮ್ಯುನೋಗ್ಲಾಬ್ಯುಲಿನ್ ಎ ಅಥವಾ IgA ಪ್ರತಿಕಾಯವಾಗಿದ್ದು, ಇದು ಸೋಂಕಿನ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ನೆಗಡಿಯಂತಹ ವೈರಲ್ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ನೀವು ಸಂಭೋಗವನ್ನು ನಿಲ್ಲಿಸಿದಾಗ ನಿಮ್ಮ ದೇಹದಲ್ಲಿನ IgA ಸಾಂದ್ರತೆಯು ಕಡಿಮೆಯಾಗಬಹುದು. ಐದನೇ ಪ್ರಶ್ನೆ, ಬಿಳಿ ಈರುಳ್ಳಿಯನ್ನು ತಿನ್ನುವುದರಿಂದ ಯಾವ ಸಮಸ್ಯೆಯನ್ನು ತಡೆಯುತ್ತದೆ? ಆಪ್ಷನ್ಸ್ ಎ, ಗೊರಕೆ, ಬಿ, ಬಾಯಿ ವಾಸನೆ, ಸಿ, ಹೊಟ್ಟೆ ಉಬ್ಬರ, ಡಿ, ನಿದ್ರಾಹೀನತೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಹೊಟ್ಟೆ ಉಬ್ಬರ. ಬಿಳಿ ಈರುಳ್ಳಿ ಹೊಟ್ಟೆಯುಬ್ಬರಿಕೆ ತಡೆಯಲು, ರಾತ್ರಿ ಮಲಗುವಾಗ ಎದುರಾಗುವ ಬೆವರುವಿಕೆಯನ್ನು ತಡೆಯಲು ಹಾಗೂ ಹೊಟ್ಟೆ ಮತ್ತು ಕರುಳುಗಳಲ್ಲಿರುವ ಆರೋಗ್ಯ ಸ್ನೇಹಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಮತ್ತು ವೈವಿಧ್ಯತೆಗಳನ್ನು ವೃದ್ಧಿಸಲು ನೆರವಾಗುತ್ತದೆ. ಬಿಳಿ ಈರುಳ್ಳಿಯಲ್ಲಿಯೇ ಇರುವ ಬ್ಯಾಕ್ಟೀರಿಯಾಗಳು ಅತ್ಯಂತ ಆರೋಗ್ಯ ಸ್ನೇಹಿಯಾಗಿವೆ ಹಾಗೂ ಇದೇ ಕಾರಣಕ್ಕೆ ಜೀರ್ಣಕ್ರಿಯೆ ಉತ್ತಮಗೊಳಿಸಲು ಬಿಳಿ ಈರುಳ್ಳಿ ಉತ್ತಮ ಆಯ್ಕೆಯಾಗಿದೆ. ಆರನೇ ಪ್ರಶ್ನೆ, ಭತ್ತದ ಕಣಜ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ಆಪ್ಷನ್ಸ್ ಎ, ಪಶ್ಚಿಮ ಬಂಗಾಳ, ಬಿ, ಕರ್ನಾಟಕ, ಸಿ, ತಮಿಳುನಾಡು, ಡಿ, ಆಂಧ್ರ ಪ್ರದೇಶ್.
ಸರಿಯಾದ ಉತ್ತರ ಆಪ್ಷನ್ ಡಿ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶವನ್ನು ಐತಿಹಾಸಿಕವಾಗಿ ಭತ್ತದ ಕಣಜ ಎಂದು ಕರೆಯಲಾಗುತ್ತದೆ. ಗೋದಾವರಿ ಮತ್ತು ಕೃಷ್ಣಾ ನದಿಗಳ ಫಲವತ್ತಾದ ಡೆಲ್ಟಾ ಪ್ರದೇಶಗಳಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಭತ್ತ ಬೆಳೆಯಲಾಗುತ್ತದೆ. ರಾಜ್ಯದ ಒಟ್ಟು ಕೃಷಿ ಭೂಮಿಯಲ್ಲಿ ಭತ್ತದ ಉತ್ಪಾದನೆ ಅಗ್ರಸ್ಥಾನದಲ್ಲಿದ್ದು, ದೇಶದ ಆಹಾರ ಧಾನ್ಯಗಳ ಬೇಡಿಕೆಗೆ ಇದು ಪ್ರಮುಖ ಕೊಡುಗೆ ನೀಡುತ್ತದೆ. 7ನೇ ಪ್ರಶ್ನೆ, ನೀರಿಲ್ಲದೆ ಬದುಕುವ ಅಪರೂಪದ ಮೀನು ಯಾವುದು? ಆಪ್ಷನ್ಸ್ ಎ ಮಡ್ ಸ್ಕಿಪ್ಪರ್, ಬಿ ಲಂಗ್ ಫಿಶ್, ಸಿ ವಾಕಿಂಗ್ ಕ್ಯಾಟ್ ಫಿಶ್, ಡಿ ಕ್ಲೈಂಬಿಂಗ್ ಪರ್ಚ್. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಆಫ್ರಿಕನ್ ಲಂಗ್ ಫಿಶ್ ಮೀನು ನೀರಿಲ್ಲದೆಯೂ ದೀರ್ಘಕಾಲ ಬದುಕಬಲ್ಲದು. ಬೇಸಿಗೆಯಲ್ಲಿ ಅಥವಾ ಒಣ ಹವೆ ಇದ್ದಾಗ ಇದು ಮಣ್ಣಿನೊಳಗೆ ಸೇರಿಕೊಂಡು ತನ್ನ ಮೈಯಿಂದ ಒಂದು ರೀತಿಯ ರಕ್ಷಕ ಪದರವನ್ನು ಸೃಷ್ಟಿಸಿಕೊಂಡು ತಿಂಗಳುಗಳವರೆಗೆ ಅಥವಾ ವರ್ಷಗಳವರೆಗೆ ನೀರಿಲ್ಲದೆ ಜೀವಿಸುತ್ತದೆ. ಮಡ್ ಸ್ಕಿಪ್ಪರ್ ಇದು ತನ್ನ ಚರ್ಮ ಮತ್ತು ಬಾಯಿಯ ಮೂಲಕ ಗಾಳಿಯಿಂದ ಆಮ್ಲಜನಕವನ್ನು ಪಡೆದು ನೆಲದ ಮೇಲೆ ಹೆಚ್ಚು ಸಮಯ ಕಳೆಯಬಲ್ಲದು. ವಾಕಿಂಗ್ ಕ್ಯಾಟ್ ಫಿಶ್ ಇದು ಕಿವಿಪರೆಗಳ ಸಹಾಯದಿಂದ ಗಾಳಿಯಿಂದ ಉಸಿರಾಡುತ್ತಾ ನೀರಿನಿಂದ ಹೊರಗೆ ಸುಮಾರು 18 ಗಂಟೆಗಳಿಗೂ ಹೆಚ್ಚು ಕಾಲ ಇರಬಲ್ಲದು. ಮತ್ತು ಕ್ಲೈಂಬಿಂಗ್ ಪರ್ಚ್ ವಿಶೇಷವಾದ ಅಂಗದ ಸಹಾಯದಿಂದ ಇದು ನೀರಿನ ಹೊರಗೆ ತೇವಾಂಶದಲ್ಲಿ ಬದುಕಬಲ್ಲದು. 8ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ತಿನ್ನುವುದರಿಂದ ಯಾವ ಸಮಸ್ಯೆ ಬರುತ್ತದೆ? ಆಪ್ಷನ್ಸ್ ಎ ಶುಗರ್, ಬಿ ಹೃದಯ, ಸಿ ಶ್ವಾಸಕೋಶ, ಡಿ ಲೋ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ. ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣು ತಿನ್ನುವುದರಿಂದ ಮತ್ತು ಇದನ್ನೇ ಪ್ರತಿದಿನ ಅಭ್ಯಾಸ ಮಾಡಿಕೊಳ್ಳುವುದರಿಂದ ಹೃದಯದ ಆರೋಗ್ಯ ಹದಗೆಡುತ್ತದೆ. ಏಕೆಂದರೆ ಬಾಳೆಹಣ್ಣಿನಲ್ಲಿ ಮೆಗ್ನೀಷಿಯಂ ಪ್ರಮಾಣ ಹೇರಳವಾಗಿದೆ. ಇದು ನಮ್ಮ ದೇಹದಲ್ಲಿರುವ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಪ್ರಮಾಣವನ್ನು ಅಸಮತೋಲನ ಮಾಡುತ್ತದೆ. ಇದರಿಂದ ಹೃದಯಕ್ಕೆ ತೊಂದರೆ ಉಂಟಾಗುತ್ತದೆ. 9ನೇ ಪ್ರಶ್ನೆ, ನುಗ್ಗೆ ಸೊಪ್ಪನ್ನು ಸೇವಿಸುವುದರಿಂದ ಯಾವ ಕಾಯಿಲೆ ಬರುವುದಿಲ್ಲ? ಆಪ್ಷನ್ಸ್ ಎ ಶುಗರ್, ಬಿ ಬಿಪಿ, ಸಿ ರಕ್ತಹೀನತೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನುಗ್ಗೆ ಸೊಪ್ಪಿನಲ್ಲಿ ಅಪಾರವಾದ ಪೋಷಕಾಂಶಗಳಿದ್ದು ಇದನ್ನು ನಿಯಮಿತವಾಗಿ ತಿನ್ನುವುದರಿಂದ ರಕ್ತಹೀನತೆ, ಮಧುಮೇಹ, ಅಧಿಕ ರಕ್ತದೊತ್ತಡ ಮತ್ತು ಇರುಳುಗಣ್ಣಿನಂತಹ ಸಮಸ್ಯೆಗಳು ಬರುವುದನ್ನು ತಡೆಯಬಹುದು. ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಅನೇಕ ದೀರ್ಘಕಾಲಿಕ ಕಾಯಿಲೆಗಳಿಂದ ದೇಹವನ್ನು ರಕ್ಷಿಸುತ್ತದೆ. ಇದರಲ್ಲಿ ಹೇರಳವಾಗಿರುವ ಕಬ್ಬಿಣಾಂಶವು ರಕ್ತವನ್ನು ಶುದ್ಧೀಕರಿಸಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹಾಗೂ ಇನ್ಸುಲಿನ್ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ. ವಿಟಮಿನ್ ಎ ಸಮೃದ್ಧವಾಗಿರುವುದರಿಂದ ಇರುಳುಗಣ್ಣು ಬರುವುದನ್ನು ತಡೆಯುತ್ತದೆ. ಆಂಟಿ ಆಕ್ಸಿಡೆಂಟ್ಗಳು ಅಧಿಕವಿರುವುದರಿಂದ ಅಧಿಕ ರಕ್ತದೊತ್ತಡ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳನ್ನು ದೂರವಿಡುತ್ತದೆ. ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅಂಶವಿರುವುದರಿಂದ ಮೂಳೆಗಳು ಮತ್ತು ಹಲ್ಲುಗಳು ಬಲಗೊಳ್ಳುತ್ತವೆ. 10ನೇ ಪ್ರಶ್ನೆ, ಮೂತ್ರ ವಿಸರ್ಜನೆಯ ನಂತರ ತಕ್ಷಣ ನೀರು ಕುಡಿದರೆ ಏನಾಗುತ್ತದೆ? ಆಪ್ಷನ್ಸ್ ಎ ಕಿಡ್ನಿ ಸ್ಟೋನ್, ಬಿ ಒತ್ತಡ, ಸಿ ಸೋಂಕು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೂತ್ರ ವಿಸರ್ಜನೆಯ ನಂತರ ಕನಿಷ್ಠ 20 ನಿಮಿಷಗಳ ವಿರಾಮ ತೆಗೆದುಕೊಂಡು ನೀರು ಕುಡಿಯುವುದು ಉತ್ತಮ. ಇದು ಮೂತ್ರನಾಳಗಳಿಗೆ ಸ್ವಲ್ಪ ವಿಶ್ರಾಂತಿಯನ್ನು ನೀಡುತ್ತದೆ. ಇದರ ಪರಿಣಾಮವಾಗಿ ಮೂತ್ರಪಿಂಡಗಳ ಮೇಲೆ ಕಡಿಮೆ ಒತ್ತಡ ಉಂಟಾಗುತ್ತದೆ. ಅವುಗಳು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ. ಮೂತ್ರ ವಿಸರ್ಜನೆಯ ನಂತರ ತಕ್ಷಣ ನೀರು ಕುಡಿಯುವುದರಿಂದ ಮೂತ್ರನಾಳದ ಸೋಂಕಿನ ಅಪಾಯವನ್ನು ಹೆಚ್ಚಿಸುತ್ತದೆ. ಮೂತ್ರ ವಿಸರ್ಜನೆ ಮಾಡಿದ 15 ನಿಮಿಷಗಳ ನಂತರ ನೀರು ಕುಡಿಯುವುದು ಉತ್ತಮ. ಇದು ಮೂತ್ರನಾಳ ಮತ್ತು ಮೂತ್ರಕೋಶದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಮೂತ್ರ ವಿಸರ್ಜನೆಯ ನಂತರ ಮೂತ್ರಕೋಶವು ಖಾಲಿಯಾಗುತ್ತದೆ, ಆದರೆ ಕೆಲವು ಶೇಷ ಅಂಶಗಳು ಅದರಲ್ಲಿ ಉಳಿದಿರುತ್ತವೆ. ಮೂತ್ರ ವಿಸರ್ಜನೆ ಮಾಡಿದ ತಕ್ಷಣ ನೀರು ಕುಡಿದರೆ ಅದು ಸರಿಯಾಗಿ ಕರಗುವುದಿಲ್ಲ. ಇದು ಅಂತಿಮವಾಗಿ ಮೂತ್ರಪಿಂಡದ ಕಲ್ಲುಗಳ ರಚನೆಗೆ ಕಾರಣವಾಗಬಹುದು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.